ಹಲೋ ಫ್ರೆಂಡ್ಸ್, ಎಲ್ಲರೂ ಬಿಸಿಲಿದೆ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಥವಾ ಜ್ಯೂಸ್ ಕುಡಿಯೋಣ ಅಂತ ಹೊರಗಡೆ ಹೋಗ್ಬೇಕು ಅನ್ಕೋತಾ ಇದ್ದೀರಾ? ಅದೆಲ್ಲ ಬಿಡಿ. ಇವಾಗ ನಾನು ನಿಮಗೆ ಒಂದು ಬೆಸ್ಟ್ ಆ್ಯಂಡ್ ಸೂಪರ್ ಆಗಿರೋಂಥ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬೇಲ್ದ ಹಣ್ಣನ್ನು ನೀವು ಕೇಳಿರ್ತೀರಾ. ಇನ್ ಕೇಸ್ ಕೇಳಿಲ್ಲ ಅಂದರೆ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಲ್ಲ, ಇದೆ ಬೇಲ್ದ ಹಣ್ಣು. ಇದು ಮಾರ್ಕೆಟಲ್ಲೆಲ್ಲ ಕಡೆ ಸಿಗುತ್ತೆ, ಇಲ್ಲಾಂದರೆ ಹಳ್ಳಿಗಳ ಕಡೆ ಕೂಡ ಸಿಗುತ್ತೆ. ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ರುಬ್ಬೋದಕ್ಕೆ. ಹಾಗೆ ಬೆಲ್ಲ ಕೂಡ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಬೇಲದ ಹಣ್ಣನ್ನು ನಾವು ಬೆಲ್ಲಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬೇಲದ ಹಣ್ಣಿನ ಜ್ಯೂಸು ರೆಡಿ ಇದೆ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ. ಈ ಸಮ್ಮರ್ಗಂತೂ ತುಂಬಾ ಒಳ್ಳೆಯದು. ಸಮ್ಮರ್ಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಕೂಡ ತುಂಬಾ ಒಳ್ಳೆಯದು. ಸೌತೆಕಾಯಿ ಆಗಿರ್ಬೋದು, ಎಳ್ನೀರಾಗಿರ್ಬೋದು. ಹಾಗೆ ನಾನು ಇಲ್ಲಿ ಮಸಾಲ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸಮ್ಮರ್ಗೆ ತುಂಬಾ ಒಳ್ಳೆಯದು. ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ನಮ್ಮಮ್ಮ ರಾಗಿ ಮುದ್ದೆ ಮತ್ತು ಹುರುಳಿಕಾಳು ಸಾರನ್ನ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇದ್ರೇ. ಅಯ್ಯೋ, ಇದು ವೀಡಿಯೋ ಮಾಡೋಕ್ಕೆ ಮುಂಚೆ ನಾನು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಇದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಖಾರ, ಹುಣಸೆಹಣ್ಣು ಎಲ್ಲ ಹಾಕಿ ತಿಂತಾಯಿದ್ದೀನಿ. ಸೊ ಇವತ್ತಿನ ನನ್ನ ಲಂಚ್ ತುಂಬಾ ಡೆಲಿಷಿಯಸ್ ಆ್ಯಂಡ್ ಟೇಸ್ಟಿ, ಹೆಲ್ದಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ರೈಸ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಇಷ್ಟೇ ನನ್ನ ಇವತ್ತಿನ ಲಂಚ್ ರೆಸಿಪಿ. ಥ್ಯಾಂಕ್ ಯು ಆಲ್.